ನನ್ನ ಹೆಸರು ನಿತ್ಯಶ್ರೀ ಅಂತ. ಈ ಲಾಲ್ಬಾಗ್ ಒಂದು ಬೊಟಾನಿಕಲ್ ಗಾರ್ಡನ್ನು ಈ ಸಲ ಪೂರ್ಣಚಂದ್ರ ತೇಜಸ್ವಿಯರ ಬಗ್ಗೆ ಎಲ್ಲ ಅವ್ರು ಮಾಡಿರೋ ಕಥೆಗಳ ಬಗ್ಗೆ, ಕಾದಂಬರಿಗಳ ಬಗ್ಗೆ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಅದನ್ನೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಹಾಗೂ ಥರಥರವಾದ ವಿಧವಾದಂತಹ ಕೆಲವು ಪುಷ್ಪಗಳನ್ನೆಲ್ಲ ಇಟ್ಟಿದ್ದಾರೆ. ಅದು ಕೂಡ ತುಂಬ ಸುಂದರವಾಗಿದೆ. ಹಾಗೆ ತೇಜಸ್ವಿಯವ್ರು ಮಾಡಿರೋದು ಈ ಸಲ ತುಂಬ ಆ್ಯಕ್ಚುಲಿ ಕನ್ನಡದ ಬಗ್ಗೆ ಎಲ್ಲ ತುಂಬ ಪ್ರೋತ್ಸಾಹ ನೀಡ್ದಂಗೆ ಆಗುತ್ತೆ. ಸೊ ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬನ್ನಿ. ಇದೆಲ್ಲ ಒಂದು ಸಂದರ್ಭಗಳಲ್ಲಿ, ಈ ಥರ ವಿಶೇಷವಾದ ಸಂದರ್ಭಗಳಲ್ಲಿ ಮಾಡ್ತಾರೆ. ಹಾಗಾಗಿ ಎಲ್ಲ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಹೌದು, ಸ್ವಲ್ಪ ಗೊತ್ತಿದೆ. ಇನ್ನೂ ಸ್ವಲ್ಪ ಕರ್ವಾಲು ಆ ಥರ ಎಲ್ಲ ಇಲ್ಲೆಲ್ಲ ಹಾಕಿದ್ದಾರೆ ಅಲ್ವಾ ಪುಸ್ತಕಗಳ ಬಗ್ಗೆ. ಅದೆಲ್ಲ ನೋಡಿದ್ರೆ ಚೆನ್ನಾಗಿರುತ್ತೆ, ಓದಿದ್ರೆ. ಬಹಳಷ್ಟು ಉತ್ತಮವಾಗಿದೆ. ಆಮೇಲೆ ಪೂರ್ಣಚಂದ್ರ ತೇಜಸ್ವಿಯವರ ಛಾಯಾಚಿತ್ರಗಳು, ಆಮೇಲೆ ಅವ್ರು ಮಾಡಿರ್ತಕ್ಕಂಥ ಡೆಕೋರೇಷನ್ಸ್ಗಳು, ಆಮೇಲೆ ಕೀಟಗಳ ಬಗ್ಗೆಯೂ ಸಹ ಚೆನ್ನಾಗಿ ಮಾಡವ್ರೆ. ಆಮೇಲೆ ತೇಜಸ್ವಿಯವರ ಫೌಂಡೇಶನ್ ಛಾಯಾಚಿತ್ರಗಳು ನಾವು ಭಾಳಷ್ಟು ವರ್ಷಗಳಿಂದ ನಾನು ಹೋಗ್ತಾಯಿದ್ದೀನಿ. ಬಟ್ ವರ್ಷವೂ ಭಿನ್ನವಾಗಿ ಈ ಲಾಲ್ಬಾಗಿನ ಯಾವುದು ನಮ್ಮ ಗಣರಾಜ್ಯೋತ್ಸವ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಂಡು ತೋರಿಸ್ಕೊಂಡು ಬರ್ತಾಯಿರ್ತಾರೆ. ಭಾಳಷ್ಟು ಜನಗಳು ಬಂದವರೆ, ಹೊರ ರಾಜ್ಯದಿಂದಲೂ ಬಂದವರೆ, ಹೊರ ರಾಷ್ಟ್ರಗಳಿಂದ ಕೆಲವೆಲ್ಲ ಬಂದಿರೋದೆಲ್ಲ ನೋಡಿದ್ದೀನಿ. ಉತ್ತಮವಾಗಿದೆ. ಇನ್ನು ಮತ್ತೆ ಬರಬೇಕು ಅಂತ ಅನ್ನಿಸ್ತಾ ಇರ್ತದೆ ನಮಗೆ. ಇದು ಮೊದಲಿಂದನೂ ಇಲ್ಲಿ ನಾನು ವರ್ಷವೂ ಬರ್ತಾಯಿರ್ತೀನಿ. ಈ ವರ್ಷವೂ ಸಹ ಬಂದಿದ್ದೀನಿ. ಈ ಫ್ಲವರ್ ಶೋಸ್ ಭಾಳಷ್ಟು ತುಂಬ ತಿಳ್ಕೊಳ್ಳೋವಂಥದ್ದು. ವಿದ್ಯಾರ್ಥಿಗಳು ಭಾಳಷ್ಟು ತಿಳ್ಕೊಳ್ಬೋದು, ನಾವು ಸಹ ಕಲಿಬೋದು. ಕಣ್ಣಿಗೂ ತಂಪಾಗ್ತದೆ, ಮನಸ್ಸಿಗೂ ಹಿಂಪಾಗ್ತದೆ, ಹೃದಯವೂ ಸಹ ಭಾಳಷ್ಟು ವಿಶ್ವವಾಗಿ ಹರಡ್ತಕ್ಕಂಥ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಳಷ್ಟು ಚೆನ್ನಾಗಿದೆ. ಈ 77ನೇ ಗಣರಾಜ್ಯೋತ್ಸವಕ್ಕೆ ಹೆಸರು ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಥವಾ ಈ ಉತ್ಸವವನ್ನು ಮಾಡವ್ರೆ ಲಾಲ್ಬಾಗ್ನವರು. ಅವರಿಗೆ ಧನ್ಯವಾದಗಳು. ಭಾಳಷ್ಟು ಜನಗಳನ್ನು ಬರೆದು ಹೋಗ್ತಾವ್ರೆ. ಈಗಲೂ ಇನ್ನೂ ಸಹ ಇಷ್ಟೊತ್ತು 4 ಗಂಟೆಗೆ ಆಗಿದೆ ಟೈಮು. ಈ ಸಂದರ್ಭದಲ್ಲೂ ಸಹ ಭಾಳಷ್ಟು ಜನಗಳು ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ತಾವ್ರೆ. ಅದು ಭಾಳಷ್ಟು ಚೆನ್ನಾಗಿದೆ. ಈ ಒಂದು ಫ್ಲವರ್ ಶೋ ನಾನೊಬ್ಬ ಕನ್ನಡ ಶಿಕ್ಷಕನಾಗಿ ಹೇಳೋದಾಗಿದ್ದರೆ ತುಂಬ ಚೆನ್ನಾಗಿದೆ. ತೇಜಸ್ವಿಯವರ ಬದುಕು ಬರಹ ಈ ಯುವ ಪೀಳಿಗೆಗೆ ಇದು ಆದರ್ಶವಾಗಿದೆ. ಈಗಿನ ಸಮಯದಲ್ಲಿ ಯಾರೂ ಪುಸ್ತಕವನ್ನು ಓದೋದಿಲ್ಲ. ಹಾಗಾಗಿ ಅಟ್ಲೀಸ್ಟು ಇದನ್ನು ವಿಜುವಲ್ ಥರ ಮಾಡಿದ್ದಾರೆ. ಇದನ್ನು ಮಕ್ಕಳು ಖುಷಿಯಾಗಿ ನೋಡ್ತಾರೆ. ಪುಸ್ತಕ ಓದೋದಕ್ಕಿಂತ ಇದನ್ನು ದೃಶ್ಯವಾಗಿ ನೇರವಾಗಿ ನೋಡಿ ಅವರ ಬದುಕು ಏನು ಅನ್ನೋದನ್ನು ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿದೆ. ಇದರಿಂದ ನಾವು ತುಂಬ ಖುಷಿಯಾಗಿದ್ದೀವಿ. ಶಿಕ್ಷಕ ಎಷ್ಟು ಒಂದು ವಾರದಿಂದಲೂ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಇದನ್ನು ಮಿಸ್ ಮಾಡಬೇಡಿ, ನಿಮ್ಮ ಪಾಲಕರ ಜೊತೆಗೆ ಹೋಗಿ ಅಂತ ನಾವು ಎಲ್ಲ ಮಕ್ಕಳಿಗೂ ಪ್ರೋತ್ಸಾಹ ಕೊಟ್ಟಿದ್ದೀವಿ. ನಮ್ಮ ಶಾಲೆಯಿಂದ ಎಷ್ಟೋ ಮಕ್ಕಳು ವಿತ್ ಯೂನಿಫಾರ್ಮು ಮತ್ತು ಪೋಷಕರೊಂದಿಗೆ ಬಂದು ಇದನ್ನು ನೋಡಿ ಇದರ ಅನುಭವಗಳನ್ನು ನಮ್ಮೊಂದಿಗೆ ಶಾಲೆಯಲ್ಲಿ ಹಂಚ್ಕೊಂಡಿದ್ದಾರೆ. ನಾವು ಅವ್ರದ್ದು ಕರ್ವಾಲೆ ಹೇಳಿದ್ದೀವಿ, ಆಲ್ರೆಡಿ ಹಾರುವ ಚಿಟ್ಟೆಗಳು ಹೇಳಿದ್ದೀವಿ. ನಮ್ಮ ಶಾಲೆಯಲ್ಲಿ ಲೈಬ್ರರಿಯಲ್ಲೂ ಕೂಡ ಹಳೆ ಪುಸ್ತಕ ಇದ್ದಾವೆ. ಮಕ್ಕಳಿಗೆ ಸ್ವಲ್ಪ ಓದೋದಂದರೆ ಅವ್ರಿಗೆ ಕಡಿಮೆ ಓದೋದು. ಈಗ ಇದನ್ನು ನೋಡಿದ ಮೇಲೆ ಅವ್ರಿಗೆ ಇನ್ನೂ ಏನೋ ನೋಡದೇ ಇರೋವಂಥ ನಿಗೂಢ ಸತ್ಯಗಳು ಅವ್ರ ಜೊತೆಗೆ ಏನಿದ್ದಾವೆ ಅನ್ನೋದನ್ನು ಇನ್ನು ಮಕ್ಕಳು ಇಂಟ್ರೆಸ್ಟ್, ಆಸಕ್ತಿ ಬಂದೇ ಬರುತ್ತೆ. ಪುಸ್ತಕ ಓದೋದನ್ನು ಪ್ರಾರಂಭ ಮಾಡೇ. ತುಂಬ ಚೆನ್ನಾಗಿತ್ತು. ಓದಿದ್ದೀವಿ. ಪರಿಸರದ ಕಥೆಗಳು ಚೆನ್ನಾಗಿದೆ. ಮಲೆನಾಡಿನ ಸ್ಟೋರೀಸ್, ಪರಿಸರದ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ತುಂಬ ವರ್ಷ ಆಯಿತು, ನಾವು PUCಯಲ್ಲಿದ್ದಾಗ ಓದಿದ್ದು. ಸೊ ಇದು ತುಂಬ ಚೆನ್ನಾಗಿದೆ. ಅಲ್ಲೇ ನೆನಪು ಬರ್ತಾ ಇದೆ ಇದೆಲ್ಲ ನೋಡಿದಾಗ. ಎಲ್ಲ ಚೆನ್ನಾಗಿದೆ. ಒಂದು ಸತಿ ಅದು ನೋಡುವಾಗ ಅದು ಅವ್ರು ಇದ್ದಿದ್ದು ಸ್ಥಳ ಹಂಗೆ ಮಿನಿಯೇಚರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ ಮಾಡೆಲ್ ರೆಪ್ಲಿಕಾ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಸಂತೋಷ ಆಯಿತು. ಮುಂಚೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಯೂಶಲಿ ಅವರು ಈ ಏನಾದರೂ ಬಿಲ್ಡಿಂಗ್ಸ್ದೇ ರೆಪ್ಲಿಕಾ ಮಾಡ್ತಾ ಇದ್ರು. ಈ ಸತಿ ಕಾನ್ಸೆಪ್ಟ್ ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ, ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ಸೌಕರ್ಯನೂ ಕೂಡ ಸಾಧ್ಯವಾದಷ್ಟು ಎಷ್ಟು ಬೇಕೋ ಅಷ್ಟು ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಲ್ಲ ವರ್ಗದ ನೌಕರರು ಕೂಡ ಸಹಕಾರಿಯನ್ನು ಮಾಡಿದ್ದಾರೆ. ಮತ್ತು ಎಲ್ಲ ಜನಗಳು ಕೂಡ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ನನಗೆ ಭಾಳ ಸಂತೋಷ. ಎಲ್ಲ 4 ಕಡೆ ಓಡಾಡಿದಾಗ ನೀರಿನ ವ್ಯವಸ್ಥೆ ಇತ್ತು, ಸ್ವಲ್ಪ ಅಚ್ಚುಕಟ್ಟಾಗಿ ಅಲ್ಲಲ್ಲಿ ಸೆಕ್ಯೂರಿಟಿಗಳಿದ್ದಾರೆ. ಸೊ ಎಲ್ಲ ಒಂದು ಸುವ್ಯವಸ್ಥಿತವಾಗಿ ಇದೆ. ಮತ್ತು ಗಾಜಿನ ಒಂದು ಅರಮನೆ ಗ್ಲಾಸಸ್ಸಲ್ಲೂ ಕೂಡ ಅಲ್ಲಿ ಒಳ್ಳೆಯ ರೀತಿಯಾದ ಒಂದು ಫ್ಲವರ್ ಶೋವನ್ನು ಮಾಡಿ ಎಲ್ಲರೂ ಕೂಡ ನೋಡಬೇಕಾದಂಥ ಒಂದು ಸಂಗತಿ ಜೀವನದಲ್ಲಿ. ಪ್ರತಿ ವರ್ಷಕ್ಕೊಂದು ಸಲ ಬರ್ತಕ್ಕಂಥ ಗಣರಾಜ್ಯೋತ್ಸವ, ಇದನ್ನು ಎಲ್ಲರೂ ಕೂಡ ನಾಡಿನ ಜನತೆ ಉಪಯೋಗಿಸ್ಕೊಂಡು ಬರಬೇಕು, ನೋಡಬೇಕು. ನಮ್ಮ ಕನ್ನಡ ನಾಡಿನ ಈ ಲಾಲ್ಬಾಗ್ ಅನ್ನೋದನ್ನು ನಮ್ಮ ಮೈಸೂರು ಮಹಾರಾಜಿಂದ ಮೊದಲುಗೊಂಡು, ಟಿಪ್ಪು ಸುಲ್ತಾನಿಂದ ಮೊದಲುಗೊಂಡು, ಹೈದರಾಲಿಯಿಂದ ಮೊದಲುಗೊಂಡು ಇದಕ್ಕೆ ಎಲ್ಲರ ತ್ಯಾಗ ಇದೆ, ಬಲಿದಾನ ಇದೆ. ಸರ್ಕಾರ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಆ ಸರ್ಕಾರಕ್ಕೆ ಮತ್ತು ಹಿಂದೆ ಮಾಡಿದಂಥ ಎಲ್ಲ ಮಾನೀಯರಿಗೂ ಕೂಡ ನಾವು ಋಣಿಯಾಗಿರ್ತೀವಿ. ಮುಖ್ಯವಾಗಿ ನಮ್ಮ ಮೈಸೂರು ಮಹಾರಾಜರಿಗೆ ನಾವು ಸದಾ ಋಣಿಯಾಗಿರಬೇಕು. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡಬೇಕಾದಂಥದ್ದು.
ಕುವೆಂಪು ಅವರ ಮಗನ ಜೀವನ ಚರಿತ್ರೆನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅದನ್ನು ನೋಡಿ ಕೇಳಿ ತುಂಬ ಸಂತೋಷ ಆಯಿತು. ಪ್ರತಿಯೊಬ್ಬ ಕನ್ನಡಿಗರು ನೋಡಿ ತಿಳ್ಕೋಬೇಕಾದಂಥ ವಿಷಯ ಇದು ಬಹಳಷ್ಟಿದೆ. ಪ್ರತಿಯೊಬ್ಬ ಕನ್ನಡಿಗರು ಬಂದಿಲ್ಲಿ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳ್ಕೊಂಡು ಓದಿ ಅರಿವು ಮೂಡಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋಂಥ ಎಷ್ಟೋ ವಿಷಯಗಳು ಇಲ್ಲಿದೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಪೂರ್ಣಚಂದ್ರ ತೇಜಸ್ವಿ ಬಗ್ಗೆ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಾಗಿ ಇದು ಮಾಡಿದ್ದಾರೆ. ಥರ ಫ್ಲವರಲ್ಲಿ ಅವರ ಕ್ರಿಯೇಟಿವಿಟಿ, ಅವರ ಐಡಿಯಾ, ಥಾಟ್ಸನ್ನು ಮೆಮೊರಿನೂ ಪುನಃ ರಿಕಾಲ್ ಮಾಡಿದ್ದಾರೆ. ಕುವೆಂಪು ಅವ್ರ ಬಗ್ಗೆ ಮತ್ತು ಅವ್ರ ಬಗ್ಗೆ ಎಲ್ಲ ಒಂಥರ ಡಿಫ್ರೆಂಟ್ ಆಗಿರೋದ್ರಿಂದ ಫ್ಲವರ್ ಶೋ ಎವ್ರಿ ಟೈಮ್ ನಾನು ವಿಸಿಟ್ ಮಾಡ್ತಾ ಇರ್ತೀನಿ. ಸೊ ಈ ಸಲ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡಿರೋದ್ರಿಂದ ಒಂಥರ ಹಳೆ ಮೆಮೊರೀಸ್ ಎಲ್ಲ ರಿಕಾಲ್ ಆಗಿದೆ. ಅಂದರೆ ಅದು ಆ್ಯಕ್ಚುಲಿ ಡಿಫ್ರೆಂಟಾಗಿ ಮಾಡ್ತಾರೆ. ನಾವು ತುಂಬ ಕರ್ನಾಟಕದಲ್ಲಿ ಇದೊಂಥರ ಫ್ಲವರ್ ಶೋ ಅನ್ನೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲಿದ್ದರೂ ಜನ ಬಂದು ಇಲ್ಲಿ ನೋಡಬೇಕು, ಒಂಥರ ಕ್ರಿಯೇಟಿವಿಟಿ ಆಗಿರುತ್ತೆ. ಥರ ಅವ್ರ ಕಾನ್ಸೆಪ್ಟು, ಐಡಿಯಾಸು, ಥಾಟ್ಸ್ಗಳು ಎಲ್ಲನೂ ಚೆನ್ನಾಗಿದೆ. ಅವರು ಸಾಹಿತ್ಯ ಬಗ್ಗೆ ಇರೋದನ್ನೆಲ್ಲ ಡೀಟೇಲ್ಸ್ ಆಗಿ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿ ತೋರಿಸಿದ್ದಾರೆ ಅವ್ರನ್ನ ಇದನ್ನಾಗಿ. ಅಂದರೆ ಜನರಲ್ ಆಗಿ ಪಟ್ಟಿ ಆ ಥರ ಅಂತಲ್ಲ, ಸುಮ್ಮನೆ ಲೈಬ್ರರಿ ಹೋದಾಗ ಆ ಕಡೆ ಓದ್ಕೊಂಡಿದ್ದು ಬರ್ತೇವೆ ಸರ್. ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಇದೆ ಆ್ಯಂಡ್ ಬೋರ್ಡಿಂಗ್ಸ್ ಕೂಡ ಹಾಕಿದೆ. ದಟ್ಸ್ ಅ ಮೇನ್ ಪಾಯಿಂಟ್. ಸೊ ಎಲ್ಲ ಕಡೆ ಇನ್ಫಾರ್ಮೇಷನ್ ಸಿಗುತ್ತೆ ಅವ್ರ ಬಗ್ಗೆ. ಸೊ ಯಾರಾದ್ರೂ ಮುಂಚೆ ಗೊತ್ತಿರಲಿಲ್ಲ, ಈಗ ನೋಡಿದ ಮೇಲೆ ವಿ ನೋ ಅಬೌಟ್ ದೆಮ್ ಆಲ್ಸೋ ಆ್ಯಂಡ್ ಸೊ ಇಟ್ಸ್ ಯೂಸ್ಫುಲ್ ಇನ್ಫಾರ್ಮೇಷನ್ ಆ್ಯಂಡ್ ಇಟ್ಸ್ ವೆರಿ ಗುಡ್ ಆಲ್ಸೋ. ಅಲ್ಲ, ಕೇಳಿದ್ದೀನಿ ಅಷ್ಟೇ ಹೆಸರು, ಬಟ್ ಯಾವಾಗಲೂ ಓದಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಅವ್ರ ಲೈಫ್ ಬಗ್ಗೆ ಗೊತ್ತಾಯಿತು. ಅವರು ಹೆಂಗೆ ಇದ್ದರು, ಅವ್ರ ಜೀವನ ಹೆಂಗಿತ್ತು ಅದೆಲ್ಲ ಗೊತ್ತಾಯ್ತು ನಮಗೆ. ಸೊ ತುಂಬ ಯೂಸ್ಫುಲ್ ಆಗಿ ಅನಿಸ್ತು ಬಂದಾಗ. ಒಬ್ಬರು ವ್ಯಕ್ತಿ ಬಗ್ಗೆ ತಿಳ್ಕೊಳೋದು ಇದು ಒಳ್ಳೆ, ಇಟ್ಸ್ ಅ ಗುಡ್ ಪ್ಲೇಸ್ ಟು ಲರ್ನ್ ಅಬೌಟ್ ದೆಮ್. ಸೊ ಇಟ್ಸ್ ಅ ಗುಡ್ ಥಿಂಗ್. ಇಟ್ಸ್ ಫನ್.